ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ರಿಯಾಂಕಾ ಚೋಪ್ರಾ ಅವರು ಹಾಲಿವುಡ್ನಲ್ಲಿ ಅಬ್ಬರಿಸಿರುವ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ದಿ ಬ್ಲಫ್ ಹೇಗಿದೆ, ನನಗೆ ಏನೇನು ಇಷ್ಟ ಆಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಅವರು 19ನೇ ಶತಮಾನದ ಒಬ್ಬ ಡೇಂಜರಸ್ ಪೈರೇಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ದಿ ಬಾಯ್ಸ್ ಸೀರೀಸ್ ಖ್ಯಾತಿಯ ಕಾರ್ಲ್ ಅರ್ಬನ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಸಿನಿಮಾದ ಕತೆ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಬ್ಲಡಿ ಮೇರಿ ಎನ್ನುವ ಪಾತ್ರ ಮಾಡಿದ್ದಾರೆ. ಈಕೆ ಒಬ್ಬ ಮಾಜಿ ಪೈರಟ್, ಆದರೆ ತನ್ನ ಹಳೆಯ ರಕ್ತಪಾತದ ಬದುಕನ್ನು ಬಿಟ್ಟು ಈಗ ಮೀನು ಮಾರುತ್ತಾ ತುಂಬ ಆರಾಮವಾಗಿ ಬದುಕುತ್ತಿರ್ತಾಳೆ. ಆಗ ಅವಳ ಹಳೆಯ ಕ್ರೂರ ಕ್ಯಾಪ್ಟನ್ ಕಾರ್ನರ್ ಅವಳನ್ನು ಹುಡುಕಿಕೊಂಡು ಬರ್ತಾನೆ. ಅವನು ಯಾಕೆ ಬರ್ತಾನೆ, ಅವರಿಬ್ಬರ ನಡುವೆ ಇರುವ ಹಳೆಯ ಶತ್ರುತ್ವ ಏನು ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಅತಿ ದೊಡ್ಡ ಪ್ಲಸ್ ಅಂದರೆ ಅದು ಪ್ರಿಯಾಂಕಾ ಚೋಪ್ರಾ. ಅವರು ಕೇವಲ ಹೀರೋಯಿನ್ ಥರ ಬಂದು ಹೋಗಲ್ಲ, ಪಕ್ಕ ಆ್ಯಕ್ಷನ್ ಸ್ಟಾರ್ ಆಗಿ ಮಿಂಚಿದ್ದಾರೆ. ಅವರ ಕತ್ತಿ ವರಸೆ, ಫೈಟ್ ಸೀನ್ಗಳು ತುಂಬ ರಿಯಲಿಸ್ಟಿಕ್ ಆಗಿವೆ. ಆ್ಯಕ್ಷನ್ ಪ್ರಿಯರಿಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಸಿನಿಮಾದ ಮೇಕಿಂಗ್ ಕ್ವಾಲಿಟಿ ತುಂಬಾ ಅದ್ಭುತವಾಗಿದೆ. ಸಮುದ್ರದ ದೃಶ್ಯಗಳು, ಹಳೆಯ ಹಡಗುಗಳು ಮತ್ತು ಕಾಡಿನ ಲೊಕೇಶನ್ಗಳು ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ. ಅಮೆಜಾನ್ ಪ್ರೈಮ್ ಅವರು ಬಜೆಟ್ ವಿಷಯದಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಸಿನಿಮಾದ ಮೈನಸ್ ಅಂದರೆ ಸಿನಿಮಾ ಶುರುವಾಗಿ ಕೇವಲ 15 ನಿಮಿಷದಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಗೆಸ್ ಮಾಡ್ಬೋದು. ಪ್ರಿಯಾಂಕಾ ಮತ್ತು ಕಾರ್ಲ್ ಅರ್ಬನ್ ಬಿಟ್ರೆ ಉಳಿದ ಪಾತ್ರಗಳ ಮೇಲೆ ರೈಟರ್ಸ್ ಅಷ್ಟೊಂದು ಗಮನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ದಿ ಬ್ಲಫ್ ಯಾವುದೇ ದೊಡ್ಡ ಮಸಾಲ ಅಥವಾ ಡಿಫರೆಂಟ್ ಸ್ಟೋರಿ ಇರುವ ಸಿನಿಮಾವಲ್ಲ. ತಲೆಗೆ ಅಷ್ಟೊಂದು ಕೆಲಸ ಕೊಡದೆ ವೀಕೆಂಡ್ ನಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರ ಆಕ್ಷನ್ ನೋಡಕ್ಕೆ ಇದೊಂದು ಒಳ್ಳೆಯ ಆಯ್ಕೆ. ರಕ್ತಪಾತ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಈ ಸಿನಿಮಾ ತೋರಿಸಬೇಡಿ. ನೀವು ಈಗಾಗಲೇ ಸಿನಿಮಾ ನೋಡಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.